ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವು ಸೋಮವಾರ 6ನೇ ದಿನದ ಸತ್ಯಾಗ್ರಹವು ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಕ್ಷೇಮಾಭಿವೃದ್ಧಿ ಸಂಘ ತಾಳಿಕೋಟೆ ವತಿಯಿಂದ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಭೋವಿ ಸಮಾಜದ ಹಿರಿಯರಾದ ಹುಲಗಪ್ಪ ಕಟ್ಟಿಮನಿ, ಈ ಹೋರಾಟ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೂಡ ಈಗ ನಿಗದಿಪಡಿಸಿದ ಸ್ಥಳ ರದ್ದುಪಡಿಸಬೇಕು ಹಾಗೂ ಪಟ್ಟಣದಲ್ಲಿರುವ ಜಾಗೆಗಳಲ್ಲಿ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಹನುಮಂತ ಕಟ್ಟಿಮನಿ, ನಾಗಪ್ಪ ಬಳವಾಟ, ದುರ್ಗಪ್ಪ ಕುಲಕರ್ಣಿ, ಮುದುಕಪ್ಪ ಡವಳಗಿ, ತಿಮ್ಮಣ್ಣ ಹಗ್ಗಟಗಿ, ಹುಲುಗಪ್ಪ ಗಿಡದಮನಿ, ದೇವಪ್ಪ ಹಗಟಗಿ, ಬಸವರಾಜ್ ಕಾರಕೂರ, ದುರ್ಗಪ್ಪ ಕಾರಕೂರ, ಪರಸಪ್ಪ ಕಾರಕೂರ, ದುರ್ಗಪ್ಪ ಹಾದಿಮನಿ, ಶ್ರೀಕಾಂತ್ ಚಿಂಚೋಳಿ, ಭೀಮಶಿ ಕಾರಕೂರ, ರಾಜು ಹಾದಿಮನಿ, ಶಿವರಾಜ ಬಲವಾಟ, ನಾಗರಾಜ್ ಕಟ್ಟಿಮನಿ, ನಿಂಗರಾಜ್ ಬಂಡಿ ವಡ್ಡರ್, ಭೀಮಣ್ಣ ನಾಲತ್ವಾಡ, ಶರಣಪ್ಪ ಬಂಡಿ ವಡ್ಡರ, ಶ್ರೀನಿವಾಸ್ ಕುಲಕರ್ಣಿ, ದೇವಪ್ಪ ಕುಚಬಾಳ, ಸಾಬಣ್ಣ ಕಟ್ಟಿಮನಿ, ಹೋರಾಟ ಸಮಿತಿ ಅಧ್ಯಕ್ಷ ದಶರಥ ಸಿಂಗ್ ಮನಗೂಳಿ, ಎಸ್ಬಿ ಕಟ್ಟಿಮನಿ, ಆರ್ಎಸ್ ಪಾಟೀಲ ಕೂಚಬಾಳ, ಮುತ್ತಪ್ಪ ಚಮಲಾಪುರ, ಕಾಶಿನಾಥ ಮುರಾಳ, ಮುರಿಗೆಪ್ಪ ಸರಶೆಟ್ಟಿ, ಮಸೂಮ್ ಮಸಾಬ್ ಕೆಂಬಾವಿ, ಮೆಹಬೂಬ್ ಚೋರಗಸ್ತಿ, ಕೊಡೇಕಲ್ ಸರ್, ಪ್ರಕಾಶ್ ಹಜೇರಿ, ದತ್ತು ಹೇಬಸುರ, ವಿಜಯ್ ಸಿಂಗ್ ಹಜೇರಿ, ಮುದಕಪ್ಪ ಬಡಿಗೇರ, ಮಹೇಶ್ ಚಲವಾದಿ, ಅಮಿತ್ ಮನಗೂಳಿ, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ರಾಮಣ್ಣ ಕಟ್ಟಿಮನಿ, ಸಂಜು ಬರದೆನಾಳ, ರಾಜು ಹಜೇರಿ, ನಿಂಗನಗೌಡ ದೇಸಾಯಿ, ಪ್ರಸಾದ್ ತಿವಾರಿ, ನಿತಿನ್ ವಿಜಾಪುರ, ಸಿರಸಕುಮಾರ್ ಹಜೇರಿ ಹಾಗೂ ಪಟ್ಟಣದ ಎಲ್ಲಾ ಸಮಾಜದ ಗುರು ಹಿರಿಯರು ಹಾಜರಿದ್ದರು. ವರದಿ ದೇವು ಕೂಚಬಾಳ. ತಾಳಿಕೋಟೆ ಸಂಘಟನಾ ವಾರ್ಡಿನ ವಡ್ರಭೋವಿ ಸಮಾಜದ ನಾವು ಬಾಂಧವರೆಲ್ಲರೂ ಸೇರಿಕೊಂಡು ಈ ವಿಧಾನಸೌಧದ ಕ್ಷೇಮಾಭಿವೃದ್ಧಿ ಕಟ್ಟಡವನ್ನು ನಮ್ಮ ಗ್ರಾಮದಲ್ಲಿ ಇಡೀ ತಾಳಿಕೋಟೆ ಭಾಗದೊಳಗಡೆ ನಿರ್ಮಾಣ ಮಾಡಬೇಕಂತ ನಾವೆಲ್ಲರೂ ಈ ಒಂದು ಸತ್ಯಾಗ್ರಹದಲ್ಲಿ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಯಶಸ್ವಿಯಾಗಿ ನಾವು ಈ ಹೋರಾಟಕ್ಕೆ ಸಂಪೂರ್ಣವಾದ ನಮ್ಮ ಭೋವಿ ಸಮಾಜದ ಎಲ್ಲ ಬಂಧು ಬಾಂಧವರು ಸಂಪೂರ್ಣ ಬೆಂಬಲವನ್ನು ರದ್ದುಪಡಿಸುವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತೇವೆ. ನ್ಯಾಯ ಸಿಗುವುದಕ್ಕೋಸ್ಕರವಾಗಿ ಸಮಾಜದಲ್ಲಿ ಬಂದು ಇಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿರುತ್ತೇವೆ. ಅದಕ್ಕೆ ಮನ್ನಣೆ ನೀಡಿ ನಾವು ಈ ಬೆಂಬಲಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ. ಸಮಾಜ ವತಿಯಿಂದ ನಮ್ಮ ಹೋರಾಟ ಸಮಿತಿಯಿಂದ ಯಾವುದೇ ಸಂದರ್ಭದಲ್ಲಿ ನಾವು ಸದಾ ಸಿದ್ಧರಿರುತ್ತೇವೆ ಎಂದು ನಾನು ಹೇಳುತ್ತೇನೆ. ಹೋರಾಟಕ್ಕೆ ತಾಳಿಕೋಟೆಯ ನಮ್ಮ ಭೋವಿ ಸಮಾಜ ಬಾಂಧವರು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಈ ಪ್ರಜಾಸೌಧ ತಾಳಿಕೋಟೆಯಿಂದ 4 ಕಿಲೋಮೀಟರ್ ಅಂತರದಲ್ಲಿದ್ದು ವಯೋವೃದ್ಧರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಅಲ್ಲಿಗೆ ಹೋಗಬೇಕಾದ್ರೆ ಭಾಳ ಕಷ್ಟವಾಗುತ್ತದೆ. ಹೋಗ್ತಾರೆ, ಒಂದು ಆಟೋಗೆ ಹೋಗಬೇಕಾದ್ರೆ ಒಂದು 100 ರೂಪಾಯಿ, ಹೋಗುವುದು ಬರುವುದು 200 ರೂಪಾಯಿ. ಸಾಮಾನ್ಯ ಜನರಿಗೆ ಭಾಳ ಹೊರೆಯಾಗ್ತದೆ. ಅನಾನುಕೂಲ ಆಗೋದ್ರಿಂದ ತಾಳಿಕೋಟೆಯಲ್ಲೇ 4 ಸರ್ಕಾರಿ ಜಾಗೆಗಳನ್ನು ಈ ನಮ್ಮ ಊರಿನ ಮುಖಂಡರು ನೋಡಿದ್ದಾರೆ. ಅವು 4ರಲ್ಲಿ IB ಮೊದಲನೇದಾಗಿ ಪ್ರಾತಿನಿಧ್ಯ ಕೊಡಬೇಕಂತೇಳಿ ಎಲ್ಲರಿಗೆ ಸುತ್ತಮುತ್ತ ಹಳ್ಳಿಯ ಜನರಿಗೆ ಅನುಕೂಲಕರವಾದ ಪ್ಲೇಸು. ಇದೊಂದು ಅವಶ್ಯ ಇರುವಂಥ ಪ್ಲೇಸ್ ಇದೆ. ದಯವಿಟ್ಟು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಅಪ್ಪಾಜಿ ನಾಡಗೌಡ ಸಾಹೇಬರು ಈ ತಾಳಿಕೋಟೆಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಸಹಾಯದ ಮೇರೆಗೆ ಅವರು ಒಂದು ಕಡೆಗೆ ಹೂಗೊಟ್ಟು ಈ ತಾಳಿಕೋಟೆಯಲ್ಲಿ
ತಾಳಿಕೋಟಿ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಂಥ ಧರಣಿ ಸತ್ಯಾಗ್ರಹಕ್ಕೆ ಈ ದಿವಸ ಶ್ರೀ ಸಿದ್ದರಾಮೇಶ್ವರ ಗೋವಿ ವಡ್ಡಾರ್ ಕ್ಷೇಮಾಭಿವೃದ್ಧಿ ಸಂಘ ಇವರು ಸಂಪೂರ್ಣ ಬೆಂಬಲವನ್ನು ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಯಶಸ್ವಿಯಾಗಿ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಸಂಪೂರ್ಣ ಬೆಂಬಲ ನೀಡಿದ್ದಕ್ಕಾಗಿ ನಮ್ಮ ಹೋರಾಟ ಸಮಿತಿ ವತಿಯಿಂದ ಎಲ್ಲ ಪದಾಧಿಕಾರಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಥರ ಈ ಮೇನ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ತಾಳಿಕೋಟೆಯಲ್ಲಿ ನಾವು ವಿಧಾನಸೌಧ ಇದು ವಿಕಾಸಸೌಧ ಮಾಡಬೇಕಂತ ಎಲ್ಲರೂ ಹೇಳ್ತೀವಿ. ಅದನ್ನು ಮೈಲೇಶ್ವರ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಂಪೂರ್ಣ ಜನರಿಗೆಲ್ಲರಿಗೂ ತೊಂದರೆ ಆಗ್ತದೆ ಅನ್ನೋ ಒಂದು ಕಾರಣಾಂತರ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ನಮ್ಮ ತಾಳಿಕೋಟೆ ನಗರದ ಎಲ್ಲ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದ್ದೀವಿ. ಅದು ಮುಂದೂ ಇದೇ ರೀತಿ ಅದು ಆಗುವವರೆಗೂ ನಾವು ಸಂಪೂರ್ಣ ಬೆಂಬಲದಿಂದ ಅವರಿಗೆ ನಾವು ಇದನ್ನು ಭಾಗವಹಿಸಬೇಕು.